ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಪ್ರಿಸನ್ ರಿಫಾರ್ಮ್ಸ್ ಅಥವಾ ಜೈಲಿಗೆ ಸಂಬಂಧಪಟ್ಟಂತಹ ಸುಧಾರಣೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಅಂತ ನೋಡೋದಾದ್ರೆ, ಇತ್ತೀಚೆಗೆ ಜೈಲಿನಲ್ಲಿರುವಂತಹ ಅಮಾನವೀಯವಾದಂತಹ ಪರಿಸ್ಥಿತಿಗಳ ಕುರಿತು ಸ್ವಯಂ ಪ್ರೇರಿತವಾಗಿ ತೆಗೆದುಕೊಂಡಂತಹ ಅಥವಾ ಸುಮೋಟೋ ಪ್ರಕರಣದಲ್ಲಿ ಜೈಲು ಪರಿಸ್ಥಿತಿಗಳ ಕುರಿತು ನವೀಕರಿಸಿದ ಮತ್ತು ಸಮಗ್ರ ಮಾಹಿತಿಯನ್ನು ಸಲ್ಲಿಸುವಂತೆ ಭಾರತದ ಸುಪ್ರೀಂ ಕೋರ್ಟ್ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನವನ್ನ ನೀಡಿದೆ. ಸೊ ಆ ಮೂಲಕ ಜೈಲಿನಲ್ಲಿರುವಂತಹ ಕೈದಿಗಳ ಅಲ್ಲಿ ನಡೆಯುವಂತಹ ಏನಿರುತ್ತೆ, ಪ್ರೊಸೆಸ್ ಹೇಗಿರುತ್ತೆ ಅಥವಾ ಸುಧಾರಣೆಗಳು ಹೇಗಿದ್ದಾವೆ, ಆಗು ಹೋಗುಗಳು ಹೇಗಿದ್ದಾವೆ, ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಕೇಂದ್ರ ಸರ್ಕಾರದ ಎಲ್ಲಾ ಜೈಲುಗಳಿಂದಲೂ ಕೂಡ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳಿಂದ ಸುಪ್ರೀಂ ಕೋರ್ಟ್ ಕೇಳಿದೆ. ಭಾರತದ ಸಂವಿಧಾನದ 7ನೇ ಅನುಸೂಚಿಯ ಪಟ್ಟಿ 2 ನಮೂದು 4 ಪ್ರಕಾರದಲ್ಲಿ ಜೈಲುಗಳು ಅಥವಾ ಅಲ್ಲಿ ಬಂಧಿಸಲ್ಪಟ್ಟಂತಹ ಕೈದಿಗಳು ಏನಿರ್ತಾರೆ ಅವರು ಸ್ಟೇಟ್ ಲಿಸ್ಟ್ ಅಂಡರ್ ಅಲ್ಲಿ ಬರ್ತಾರೆ ಎನ್ನುವಂಥದ್ದು ಗೊತ್ತು. ಇನ್ನು ಸುಪ್ರೀಂ ಕೋರ್ಟ್ ನೀಡಿರುವಂತಹ ನಿರ್ದೇಶನಗಳು ಏನೇನು ಅಂತ ನೋಡ್ತಾ ಬಂದಾಗ, ಜೈಲಿನಲ್ಲಿರುವಂತಹ ಡೆನ್ಸಿಟಿ ಅಥವಾ ಜನದಟ್ಟಣೆಯನ್ನ ಪರಿಹರಿಸಲು ಪ್ರಸ್ತುತ ಮತ್ತು ಪ್ರಸ್ತಾವಿತ ಕ್ರಮಗಳನ್ನ ನಿರ್ದಿಷ್ಟಪಡಿಸಲು ನ್ಯಾಯಾಲಯವು ರಾಜ್ಯಗಳಿಗೆ ನಿರ್ದೇಶನವನ್ನ ನೀಡಿರುವಂಥದ್ದು. ಅದ್ರ ಜೊತೆಗೆ ಜೈಲು ಪಾಲಾಗಿರುವಂತಹ ತಾಯಂದಿರು ಏನಿದ್ದಾರೆ ಅವರೊಂದಿಗೆ ವಾಸಿಸುವ ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಕಲ್ಯಾಣವನ್ನ ಖಚಿತಪಡಿಸಿಕೊಳ್ಳುವಂತಹ ಅಗತ್ಯವನ್ನು ಸಹ ಇದು ಒತ್ತಿ ಹೇಳಿದೆ. ಏನ್ ನಿರ್ದೇಶನಗಳು ಕೊಟ್ಟಿದ್ದಾರೆ ಅಲ್ಲೂ ಕೂಡ ಒತ್ತಿ ಹೇಳಿರುವಂತದ್ದು. ಅಂಡ್ ಅನುಮೋದಿತವಾದಂತಹ ಸಿಬ್ಬಂದಿಗಳ ಬಲಸಂಖ್ಯೆ ಏನಿದೆ, ಖಾಲಿ ಹುದ್ದೆಗಳು ಎಷ್ಟಿದಾವೆ ಅಥವಾ ನೇಮಕಾತಿಗಾಗಿ ತೆಗೆದುಕೊಂಡಂತಹ ಕ್ರಮಗಳ ವಿವರಗಳನ್ನು ಕೂಡ ಒದಗಿಸುವಂತೆ ನ್ಯಾಯಾಲಯವು ರಾಜ್ಯಗಳಿಗೆ ನಿರ್ದೇಶನವನ್ನ ನೀಡಿದೆ ಅನ್ನುವಂಥದ್ದು ಆಗಿರುತ್ತೆ. ಭಾರತೀಯ ಜೈಲುಗಳಲ್ಲಿ ಅಸ್ತಿತ್ವದಲ್ಲಿರುವಂತಹ ಸಮಸ್ಯೆಗಳು ಏನೇನು ಅಥವಾ ಇಂಡಿಯನ್ ಪ್ರಿಸನ್ ಅಲ್ಲಿ ಕಂಡು ಬರುವಂತಹ ಸಮಸ್ಯೆಗಳು ಯಾವ್ಯಾವು, ಪ್ರಾಬ್ಲಮ್ಸ್ಗಳು ಏನೇನು ಅಂತ ನೋಡ್ತಾ ಬಂದಾಗ, ಹೈ ಡೆನ್ಸಿಟಿ ಅಂತ ಅನ್ನುವಂಥದ್ದು ಅಥವಾ ಜನದಟ್ಟಣೆ ಅಂತ ಕೂಡ ಕನ್ನಡದಲ್ಲಿ ಕರಿತಾ ಬರ್ತೀವಿ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಾರ NCRB ಅಂತಾನು ಕೂಡ ಕರಿತೀವಿ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅನ್ನುವಂಥದ್ದು ಅಥವಾ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅನ್ನುವಂಥದ್ದು ಅವರ ಒಂದು ವರದಿಯ ಜೈಲು ಅಂಕಿಅಂಶಗಳ ಪ್ರಕಾರ ಅಂದ್ರೆ 2023ರಲ್ಲಿ ಅವರು ನೀಡಿದ ವರದಿ ಪ್ರಕಾರ ಭಾರತದ ಜೈಲುಗಳು ಸರಾಸರಿ 120.8% ಅಷ್ಟು ಆಕ್ಯುಪೆನ್ಸಿ ದರದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ ಎನ್ನುವಂಥದ್ದು. ಅಂದ್ರೆ ಅತಿ ಹೆಚ್ಚು ಜನದಟ್ಟಣೆಯನ್ನ ಅಂದ್ರೆ ಎಷ್ಟು ಜನ ಇರಬಹುದು ಜೈಲಿನಲ್ಲಿ, ಅದಕ್ಕಿಂತ ಹೆಚ್ಚು ಜನರು ಈಗ ಆಲ್ರೆಡಿ ಜೈಲಿನಲ್ಲಿ ಇದ್ದಾರೆ ಎನ್ನುವಂಥದ್ದು. ನೆಕ್ಸ್ಟ್ ಇನ್ನೊಂದು ಮೇನ್ ಸಮಸ್ಯೆ ಅಂತ ಬಂದಾಗ ವಿಚಾರಣಾಧೀನ ಕೈದಿಗಳ ಸಂಖ್ಯೆ ಹೆಚ್ಚಿರುವಂಥದ್ದು. ಅಂದ್ರೆ ವಿಚಾರಣೆ ಹಂತದಲ್ಲಿ, ಯಾಕಂದ್ರೆ ನಮ್ಮಲ್ಲಿ ಗೊತ್ತಿರೋ ಹಾಗೆ ಜುಡಿಷಿಯರಿ ಅನ್ನೋದು ತುಂಬಾ ಸ್ಲೋ ಅಲ್ಲಿರುತ್ತೆ. ವಿಚಾರಣೆ ತೆಗೆದುಕೊಳ್ಳೋದಕ್ಕೆ, ವಿಚಾರಣೆಯನ್ನು ಮುಗಿಸೋದಕ್ಕೆ ಏನಿಲ್ಲ ಅಂದ್ರೂ ಕೂಡ 3 ರಿಂದ 4 ವರ್ಷ, ಕೆಲವು ಸಲ 10 ವರ್ಷಗಳಿಗೂ ಕೂಡ ಪುಷ್ ಆಗ್ತಾ ಹೋಗುತ್ತೆ. ಈ ವಿಚಾರಣೆನಲ್ಲೇ ಇರುವಂತಹ ವಿಚಾರಣಾಧೀನ ಕೈದಿಗಳ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದಾಗಿ ತನಿಖೆ ಮತ್ತು ವಿಚಾರಣಾ ಪ್ರಕ್ರಿಯೆಗಳಿಂದ ವಿಳಂಬವನ್ನ ಪ್ರತಿಬಿಂಬಿಸುತ್ತೆ ಮತ್ತು ನ್ಯಾಯದ ತತ್ವವನ್ನ ದುರ್ಬಲಗೊಳಿಸುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಲಾಗಳು ಅಥವಾ ಕಾನೂನುಗಳು ಯಾವಾಗ್ಲೂ ಕೂಡ ಆದಷ್ಟು ಬೇಗ ಅವರಿಗೆ ಸರ್ವ್ ಆಗ್ಬೇಕು ಅನ್ನುವಂಥದ್ದು. ಬಟ್ ವರ್ಷಾನ್ಗಟ್ಲೆ ಒಬ್ಬ ವಿಚಾರಣಾಧೀನ ಕೈದಿಗಳ ನಡುವೆ ವಿಚಾರಣೆಗಳು ನಡೀತಾ ಬಂದಾಗ ಅದ್ರ ಪರ್ಪಸ್ ಏನ್ ಬಂತು ಅನ್ನುವಂಥದ್ದು. ಇದರ ಜೊತೆಗೆ ಕಳಪೆ ಮೂಲಸೌಕರ್ಯ ಮತ್ತು ನೈರ್ಮಲ್ಯ ವ್ಯವಸ್ಥೆಯನ್ನ, ಸ್ಯಾನಿಟೇಷನ್ ಅನ್ನ ಹೊಂದಿರುವಂಥದ್ದು. ಅನೇಕ ಜೈಲುಗಳಲ್ಲಿ ಸಮರ್ಪಕವಾದಂತಹ ವಾತಾಯನನೇ ಇಲ್ದಲೇ ಇರುವಂಥದ್ದು ಅಥವಾ ಏನು ಉಸಿರಾಡದ ಗಾಳಿ ಕೂಡ ಕರೆಕ್ಟಾಗಿ ಕಂಡು ಬರದಲ್ಲಿರುವಂಥದ್ದು, ನೈರ್ಮಲ್ಯ ಆಗಿರ್ಬೋದು, ಆರೋಗ್ಯ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಸವಾಲುಗಳನ್ನ ಎದುರಿಸ್ತಾ ಇದೆ ಅನ್ನುವಂಥದ್ದು. ಇದ್ರ ಮೂಲಕ ಅಂತಾರಾಷ್ಟ್ರೀಯ ಒಂದು ಪ್ಯಾರಾಮೀಟರ್ಸ್ ಏನಿದೆ ಅದನ್ನ ನಾವು ಫಾಲೋ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು. ಅಂಡ್ ಇನ್ನೊಂದು ಕ್ಲಾಸಿಫಿಕೇಶನ್ ನ ಒಂದು ಅಬ್ಸೆನ್ಸ್ ಅನ್ನ ಕಾಣುವಂಥದ್ದು. ಯಾಕಂದ್ರೆ ಏನು ಎಕನಾಮಿಕ್ ಅಫೆಂಡರ್ಸ್ ಏನಿರ್ತಾರೆ ಅಥವಾ ಫಾರಿನ್ ಸಿಟಿಸನ್ಸ್ ಏನಿರ್ತಾರೆ ಅಥವಾ ಹೈ ಪ್ರಾಬಬಲಿ ಹೆಚ್ಚು ಅಪಾಯವನ್ನ ಹೊಂದಿರುವಂತಹ ಅಪರಾಧಿಗಳೇನಿರ್ತಾರೆ ಅವರಿಗೆ ಪ್ರತ್ಯೇಕ ಬಂಧನಗಳ ಒಂದು ಸೌಲಭ್ಯ ವ್ಯವಸ್ಥೆ ಭಾರತದಲ್ಲಿ ಕಂಡು ಬರೋದಿಲ್ಲ. ಎಲ್ಲಾರನ್ನೂ ಕೂಡ ಒಂದೇ ರೂಮಲ್ಲಿ ಕ್ಲಬ್ ಅನ್ನ ಮಾಡಲಾಗಿರ್ತದೆ. ಸೊ ಅಲ್ಲೂ ಕೂಡ ಎಷ್ಟೊಂದ್ಸಲ ನಮಗೆ ಜೈಲಿನಲ್ಲಿ ರಾಡಿಫಿಕೇಶನ್ ಹೆಚ್ಚು ಮೂಲಭೂತಿವಾದಿಗಳು ಅಥವಾ ಕೆಲವು ಧರ್ಮದವರು ಅಲ್ಲಿ ಜೈಲ್ ಪಾಲಾಗಿರುವಂತಹ ವ್ಯಕ್ತಿಗಳ ತಲೆನ ಕೆಡಿಸುವಂಥದ್ದು ಅಥವಾ ಅಲ್ಲಿ ಲಿಂಕ್ಗಳನ್ನ ಹೆಚ್ಚು ಬೆಳೆಸ್ಕೊಳ್ಳುವಂಥದ್ದು, ಅಲ್ಲಿಂದ ಹೊರಗೆ ಬಂದ ಮೇಲೂ ಕೂಡ ಹೆಚ್ಚು ಕ್ರೈಮ್ ಅಲ್ಲಿ ಭಾಗವಹಿಸುವಂಥದ್ದು, ಇದೆಲ್ಲ ಕೂಡ ಕಂಡು ಬರ್ತಾ ಇದೆ. ಇನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ವರದಿಗಳ ಪ್ರಕಾರ
ಕಸ್ಟಡಿನಲ್ಲಾಗುವಂಥ ಹಿಂಸಾಚಾರ ಆಗಿರ್ಬೋದು, ವಿಳಂಬಿತ ವೈದ್ಯಕೀಯ ಆರೈಕೆ ಆಗಿರ್ಬೋದು, ಮತ್ತು ಸೀಮಿತವಾದಂತಹ ಕಾನೂನು ಪ್ರವೇಶ ಅಂದರೆ ಲೀಗಲ್ ಆಕ್ಸೆಸ್ ಪ್ರಕರಣಗಳನ್ನ ಹೆಚ್ಚು ತೋರಿಸುವಂಥದ್ದು. ಅಂಡ್ ಕಸ್ಟೋಡಿಯಲ್ ಡೆತ್ ಕೂಡ ನಮಗೆಲ್ಲೂ ಕೂಡ ಕಂಡು ಬರ್ತಾ ಇರ್ತವೆ. ಇವೆಲ್ಲವೂ ಕೂಡ ಭಾರತದ ಒಂದು ಜೈಲಿನಲ್ಲಿ ಕಂಡು ಬರುವ ಒಂದು ಸಮಸ್ಯೆಗಳು ಅಂತ ನಾವು ಹೇಳ್ತಾ ಬರ್ಬೋದು. ದೋಷಪೂರಿತ ಒಂದು ಜೈಲು ವ್ಯವಸ್ಥೆಯಿಂದ ಆಗುವಂತಹ ಅಥವಾ ಇಷ್ಟೆಲ್ಲ ಪ್ರಾಬ್ಲಮ್ಗಳಂತ ನಾವೇನ್ ನೋಡ್ದೋ, ಆ ಪ್ರಾಬ್ಲಮ್ಗಳಿಂದ ಮೇನ್ ಆಗುವಂತಹ ಪರಿಣಾಮಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ಇಲ್ಲಿ ಏನಾಗುವಂಥದ್ದು ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನುವಂಥದ್ದು. ಯಾಕೆಂದ್ರೆ ಜೈಲು ಪಾಲಾಗಿದ್ರು ಕೂಡ ಅವ್ರಿಗೊಂದಿಷ್ಟು ಬೇಸಿಕ್ ಹಕ್ಕುಗಳನ್ನ ನಮ್ಮ ಸಂವಿಧಾನ ನೀಡಲಾಗಿರುತ್ತೆ. ಮೂಲಭೂತ ಹಕ್ಕುಗಳ ನಿವಾರಣೆ ಅನ್ನುವಂಥದ್ದು ಅಥವಾ ನಿರಾಕರಣೆ ಅನ್ನುವಂಥದ್ದು ಅಮಾನವೀಯ ಜೀವನ ಪರಿಸ್ಥಿತಿಗಳಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದು. ಹೆಚ್ಚಿದ ಅಪರಾಧ ಅನ್ನುವಂಥದ್ದು, ಫಾರ್ ಎಕ್ಸಾಂಪಲ್ ಕಳಪೆ ಪುನರ್ವಸತಿ ಅಥವಾ ಅಪರಾಧ ಮಾಡುವಂತಹ ಸಾಧ್ಯತೆಗಳನ್ನ ಹೆಚ್ಚಳ ಮಾಡುತ್ತೆ ಅನ್ನುವಂಥದ್ದು. ನ್ಯಾಯಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಸವಾಲುಗಳಿರುವಂಥದ್ದು. ಜಾಗತಿಕ ಖ್ಯಾತಿ ಅನ್ನುವಂಥದ್ದು, ಫಾರ್ ಎಕ್ಸಾಂಪಲ್ ನಿಕ್ಸಲ್ ಮಂಡೇಲಾ ನಿಯಮ ಅಂತ ಇದೆ. ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಪ್ಯಾರಾಮೀಟರ್ಸ್, ಅಂದ್ರೆ ಹೇಗೆ ಜೈಲಿನಲ್ಲಿ ಕೈದಿಗಳನ್ನ ನೋಡ್ಕೋಬೇಕು, ಹೇಗೆ ಸೆಗ್ರಿಗೇಷನ್ಸ್ ಇರಬೇಕು, ಯಾವ ರೀತಿ ಅವರನ್ನ ಟ್ರೀಟ್ ಮಾಡಬೇಕು, ಅವರನ್ನ ಹೇಗೆ ಕಾನೂನಾತ್ಮಕ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಗೆ ಕಂಡುಕೊಳ್ಬೇಕು, ಅದಕ್ಕೆ ಆಕ್ಸೆಸ್ ಸಂಬಂಧಪಟ್ಟ ಹಾಗೆ ಒಂದಷ್ಟು ಫ್ರೇಮ್ ವರ್ಕ್ ಗಳನ್ನ ಕೊಟ್ಟಿದ್ದಾರೆ. ಅದನ್ನ ನೆಲ್ಸನ್ ಮಂಡೇಲಾ ಫ್ರೇಮ್ ವರ್ಕ್ಸ್ ಅಥವಾ ರೂಲ್ಸ್ ಅಂತ ಕೂಡ ಕರೀತಾರೆ. ಅದನ್ನ ನಾವು ಫಾಲೋ ಮಾಡಕ್ ಆಗ್ತಾ ಇಲ್ಲದೆ ಇರುವಂತದ್ದು ಕೂಡ ನಮ್ಗೆ ಕಾಣುವಂಥದ್ದು. ಇನ್ನು ಜೈಲು ಆಡಳಿತದ ಒಂದು ಪ್ರಸ್ತುತ ಚೌಕಟ್ಟು ಹೇಗಿದೆ ಅಂತ ನೋಡ್ತಾ ಬಂದಾಗ, ನೀವು ಮೊದಲು ಹೇಳಿದಾಗೆ ಜೈಲು ಅನ್ನುವಂಥದ್ದು ನಮ್ಗೆ ಸ್ಟೇಟ್ ಲಿಸ್ಟ್ ಅಲ್ಲಿ ಬರುತ್ತೆ ಅನ್ನುವಂಥದ್ದು. ಸಾಂವಿಧಾನಿಕವಾಗಿ ಏನ್ ಹೇಳುತ್ತೆ, 7ನೇ ಅನುಸೂಚಿಯಲ್ಲಿ ರಾಜ್ಯ ಪಟ್ಟಿನಲ್ಲಿದೆ. ಅದು ಕೂಡ ನಮೂದು 4ರ ಅಡಿನಲ್ಲಿ ಈ ಒಂದು ಜೈಲು ಅನ್ನುವಂಥದ್ದು ಬರುತ್ತೆ. ಇನ್ನು ಪ್ರಾಥಮಿಕ ಕಾನೂನುಗಳು ನೋಡ್ತಾ ಬಂದಾಗ 1894ರ ಜೈಲು ಕಾಯ್ದೆ ಅಡಿನಲ್ಲಿ ಅದ್ರ ಜೊತೆಗೆ ರಾಜ್ಯ ಕೈಪಿಡಿಗಳು ಜೈಲು ಆಡಳಿತವನ್ನ ನಿರ್ವಹಿಸ್ತವೆ, ನಿಯಂತ್ರಿಸ್ತವೆ ಅನ್ನುವಂಥದ್ದು ಗೊತ್ತಿರಲಿ. ಇನ್ನು ಆಡಳಿತ ಅಥವಾ ಅಡ್ಮಿನಿಸ್ಟ್ರೇಷನ್ ಬಂದಾಗ ರಾಜ್ಯ ಗೃಹ ಇಲಾಖೆಗಳು ಜೈಲನ್ನ ನಿರ್ವಹಿಸುವಂಥದ್ದು, ಮ್ಯಾನೇಜ್ ಮಾಡುವಂಥದ್ದು, ಆದ್ಯತೆಗಳು ಅಥವಾ ಸಂಪನ್ಮೂಲಗಳ ಬಳಕೆಯನ್ನ ಈ ಒಂದು ಗೃಹ ಸಚಿವಾಲಯ ನಿರ್ಧರಿಸುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಇನ್ನು ಜೈಲುಗಳಿಗೆ ಸಂಬಂಧಪಟ್ಟ ಹಾಗೆ ಮೇಲ್ವಿಚಾರಣಾ ಸಂಸ್ಥೆಗಳು ಯಾವ್ಯಾವ ಇದಾವೆ, ಫಾರ್ ಎಕ್ಸಾಂಪಲ್ ಜೈಲುಗಳು ಹೈಕೋರ್ಟ್ಗಳಾಗಿರ್ಬೋದು, ಸುಪ್ರೀಂ ಕೋರ್ಟ್ಗಳಾಗಿರ್ಬೋದು, ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಒಂದು ಸಮಿತಿ ಏನಿರುತ್ತೆ, ಕಮಿಷನ್ಸ್ ಏನಿರುತ್ತೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗಳ ತಪಾಸಣೆಗಳು, ಇವೆಲ್ಲವೂ ಕೂಡ ಮೇಲ್ವಿಚಾರಣಾ ಸಂಸ್ಥೆಗಳಾಗಿರ್ತವೆ. ಇನ್ನು ಸಲಹಾ ಪಾತ್ರವನ್ನು ನೋಡೋದಾದ್ರೆ BPRD ಏನಿದೆ ಅದು ಸುಧಾರಣಾ ಮಾರ್ಗಸೂಚಿಗಳನ್ನ ನೀಡುವಂಥದ್ದು, ಏಕರೂಪದ ಜೈಲು ಆಡಳಿತ ಮಾನದಂಡಗಳನ್ನ ಉತ್ತೇಜನವನ್ನ ನೀಡುವಂಥದ್ದು ಕೂಡ ಗೊತ್ತಿರಲಿ. ಇನ್ನು ಜೈಲು ಪಾಲಾಗಿರುವಂತಹ ನಾಗರಿಕರು ಅಥವಾ ಕೈದಿಗಳು ಏನಿರ್ತಾರೆ ಅವರಿಗೆ ಕಾನೂನು ನೆರವನ್ನ ನಾಲ್ಸಾ ಅಂಡರ್ ಅಲ್ಲಿ ಕೊಡ್ಲಾಗುತ್ತೆ. ಇದನ್ನ ನ್ಯಾಷನಲ್ ಲೆವೆಲ್ ಅಲ್ಲಿ ಲೀಗಲ್ ಸರ್ವಿಸಸ್ ಆಕ್ಟ್ ಅಂತಾನು ಕೂಡ ಕರಿತಾ ಬರ್ತಾರೆ. ಕಾನೂನು ಭಾರವಾಗಿ ಅಥವಾ ದೀರ್ಘಕಾಲದ ಬಂಧನವನ್ನು ಹೊಂದಿರುವಂತಹ ಕೈದಿಗಳು ಏನಿರ್ತಾರೆ ಅವರಿಗೆ ಇಲ್ಲಿ ನಮಗೆ ಒಂದಷ್ಟು ಉಚಿತ ಸೇವೆಗಳನ್ನ, ಕಾನೂನಾತ್ಮಕ ಸೇವೆಗಳನ್ನ ನೀಡ್ತಾ ಬಂದಿರ್ತಾರೆ. ಇನ್ನು ವಿಶೇಷಾತ್ಮಕವಾದ ಕಾನೂನುಗಳನ್ನು ನೋಡೋದಾದ್ರೆ ಬಾಲಾಪರಾಧಿ ನ್ಯಾಯ ಕಾಯ್ದೆ ಆಗಿರ್ಬೋದು ಅಥವಾ ಅಪರಾಧಿಗಳ ಒಂದು ಪ್ರೊಬೇಷನ್ ಕಾಯ್ದೆ ಆಗಿರ್ಬೋದು, ಇವೆಲ್ಲವೂ ಕೂಡ ಅಂಡರ್ ಸ್ಟೇಟ್ ಅಂಡರ್ ನಲ್ಲೇ ವರ್ಕ್ ಮಾಡ್ತಾ ಬರುತ್ತೆ ಅನ್ನುವಂಥದ್ದು. ಇನ್ನು ಜೈಲು ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಸಮಿತಿಗಳು ಏನಾದ್ರೂ ಸರ್ಕಾರಗಳು ಫಾರ್ಮ್ ಮಾಡಿದವ ಅನ್ನುವಂಥದ್ದು ಖಂಡಿತವಾಗಿಯೂ ಹೌದು. ಅದ್ರಲ್ಲಿ ಮುಖ್ಯವಾಗಿರುವಂತದ್ದು AN ಮುಲ್ಲಾ ಸಮಿತಿ ಎನ್ನುವಂಥದ್ದು. ಔಪಚಾರಿಕವಾಗಿ ಜೈಲು ಸುಧಾರಣೆಗಳು ಕುರಿತಾದಂತಹ ಅಖಿಲ ಭಾರತ ಸಮಿತಿ ಅಂತ ಕರಿತೀವಿ. 1980 ಮತ್ತು 83ರ ನಡುವೆ ಈ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಲಾಗುತ್ತೆ. ವಿಚಾರಣಾಧೀನ ಕೈದಿಗಳನ್ನ ಅಪರಾಧಿಗಳಿಂದ ಬೇರ್ಪಡಿಸೋದಿಕ್ಕೆ ಮತ್ತು ಜೈಲು ಪರಿಸ್ಥಿತಿಗಳು, ಪೋಷಣೆ ಮತ್ತು ನೈರ್ಮಲ್ಯದ ಸುಧಾರಣೆಗಳನ್ನ ಈ ಒಂದು ಸಮಿತಿ ಶಿಫಾರಸ್ ಮಾಡಿದೆ ಅನ್ನುವಂಥದ್ದು ಗೊತ್ತಿಲ್ಲ. 1980ರಿಂದ 83ರ ನಡುವೆ ಈ ಸಮಿತಿ ಫಾರ್ಮಲ್ ಆಗಿತ್ತು ಅನ್ನುವಂಥದ್ದು ಇರ್ಲಿ. ಅದನ್ನ ಬಿಟ್ರೆ ನೆಕ್ಸ್ಟ್ ನ್ಯಾಯಮೂರ್ತಿ ಅಮಿತಾವ್ ರಾವ್ ಸಮಿತಿ ಅಂತಾನೂ ಕೂಡ ಕರೀತಾರೆ. ಜೈಲಿನಲ್ಲಿರುವಂತಹ ಡೆನ್ಸಿಟಿಯನ್ನ, ದಟ್ಟಣೆಯನ್ನ ಕಮ್ಮಿ ಮಾಡುವಂಥದ್ದು, ತ್ವರಿತ ವಿಚಾರಣೆಗಳನ್ನ ಕೈಗೊಳ್ಳುವಂಥದ್ದು, ಕಾನೂನಾತ್ಮಕ ನೆರವುಗಳನ್ನು ನೀಡುವಂಥದ್ದು, ಜೈಲಿನ ನಿರ್ವಹಣೆಗೆ ತಂತ್ರಜ್ಞಾನದ ಬಳಕೆಯನ್ನ ಶಿಫಾರಸು ಮಾಡಿದೆ ಈ ಒಂದು ನ್ಯಾಯಮೂರ್ತಿ ಅಮಿತಾವ್ ರಾವ್ ಸಮಿತಿ. ನೆಕ್ಸ್ಟ್ ಕೃಷ್ಣ ಅಯ್ಯರ್ ಸಮಿತಿ ಕೂಡ ಇದೆ. ಶೋಷಣೆಗಳನ್ನ ತಡೆಗಟ್ಟೋದಕ್ಕೋಸ್ಕರನೇ ಮಹಿಳೆಯರಿಗೆ ಪ್ರತ್ಯೇಕ ಜೈಲು ಸೌಲಭ್ಯವನ್ನ ಇದು ಪ್ರತಿಪಾದಿಸುತ್ತು ಗೊತ್ತಿರಲಿ. ಇನ್ನ ನ್ಯಾಯಾಂಗದ ಹಸ್ತಕ್ಷೇಪಗಳು ಅಥವಾ ಈ ಒಂದು ಜೈಲು ಸುಧಾರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಏನಿದಾವೆ ಅಂತ ನೋಡ್ತಾ ಬಂದ್ರೆ ಹುಸೈನಾರಾ ಖಾಟೂನ್ ಅನ್ನುವಂಥದ್ದು ವರ್ಸಸ್ ಬಿಹಾರ ರಾಜ್ಯ ಪ್ರಕರಣ ಏನಿದೆ, ಈ ಒಂದು ಇದರಲ್ಲಿ ಸುಪ್ರೀಂ ಕೋರ್ಟ್ ತ್ವರಿತ ವಿಚಾರಣೆಯ ಹಕ್ಕು ಆರ್ಟಿಕಲ್ 21 ಅಡಿನಲ್ಲಿ ಮೂಲಭೂತ ಹಕ್ಕುಗಳು ಅಂತ ಕೂಡ ಹೇಳಿದೆ. ಅಂದ್ರೆ ತುಂಬಾ ಪ್ರೋಸೆಸ್, ವಿಚಾರಣಾಧೀನ ಕೈದಿಗಳು ಅಥವಾ ವಿಚಾರಣಾಧೀನ ಅಂತ ಬಂದಾಗ ವರ್ಷಾನ್ಗಟ್ಲೆ ತಗೊಳಂಗಿಲ್ಲ. ಅದನ್ನ ತ್ವರಿತ ವಿಚಾರಣೆಗೆ ಒಳಪಡೋದು ಕೂಡ ಪ್ರತಿಯೊಬ್ಬ ಕೈದಿಯ ಮೂಲಭೂತ ಹಕ್ಕುಗಳಾಗಿರ್ತವೆ ಅನ್ನೋಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ರಾಜಸ್ಥಾನ ರಾಜ್ಯ ವರ್ಸಸ್ ಬಾಲ್ಚಂದ್ ಪ್ರಕರಣದಲ್ಲೂ ಕೂಡ
ಜಾಮೀನು ನಿಯಮ ಮತ್ತು ಜೈಲು ಅಪರಾಧಗಳು ಅಪವಾದ ಅನ್ನುವಂತಹ ಒಂದು ಮೂಲಭೂತ ಕಾನೂನು ತತ್ವವನ್ನ ಫಾರ್ಮ್ ಮಾಡಲಾಗಿದೆ. ಇದರ ಅಂಡರ್ನಲ್ಲಿ 21 ಅಂಡರ್ನಲ್ಲೇ ಕೂಡ ಇದು ಕೂಡ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಲಪಡಿಸುವಂತಹ ಕಾರ್ಯಗಳನ್ನ ನೋಡ್ತಾ ಬಂದಿರ್ತಾರೆ. ಇವೆರಡೂ ಪ್ರಕರಣಗಳು ಜೈಲು ಸುಧಾರಣೆವಾದಂತಹ ಇದಾಗಿರ್ತವೆ. ಇನ್ನು ಈ ಜೈಲು ಸುಧಾರಣೆಗೆ ತೆಗೆದುಕೊಂಡಂತಹ ಕ್ರಮಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವನ್ನ ರಚನೆ ಮಾಡಿರುವಂತದ್ದು. ಗೃಹ ವ್ಯವಹಾರಗಳ ಸಚಿವಾಲಯ 2023ರಲ್ಲಿ ಮಾದರಿ ಜೈಲುಗಳು ಮತ್ತು ತಿದ್ದುಪಡಿ ಸೇವೆಗಳ ಕಾಯ್ದೆಯನ್ನು ಕೂಡ ಸಿದ್ಧಪಡಿಸಿದೆ. ಇದರ ಅಂಡರಲ್ಲಿ ಒಂದು ಕೈದಿಗಳ ಸುಧಾರಣೆ ಆಗಿರ್ಬೋದು, ಪುನರ್ವಸತಿ ಆಗಿರ್ಬೋದು, ಏಕೀಕರಣಕ್ಕೆ ಸಂಬಂಧ ಸೂಕ್ತವಾದಂತಹ ನಿಬಂಧನೆಗಳನ್ನ ಇದು ಹೊಂದಿದೆ ಅನ್ನುವಂಥದ್ದು. ಇದರ ಜೊತೆಗೆ ಕೈದಿಗಳಿಗೆ ಕಲ್ಯಾಣ ಕಾರ್ಯಕ್ರಮಗಳು ಅಂತಲೂ ಕೂಡ ತಂದಿರುವಂತದ್ದು. ಅಂಡ್ ಆರೈಕೆಯ ನಂತರ ಮತ್ತು ಪುನರ್ವಸತಿ ಸೇವೆಗಳನ್ನು ಕೂಡ ಒಂದಷ್ಟು ನಿಬಂಧನೆಗಳನ್ನ ತರಲಾಗ್ತಾ ಇದೆ ಅನ್ನುವಂಥದ್ದು. ಇನ್ನು ಯಾವ ಒಂದು ಪರಿಹಾರ ಕ್ರಮಗಳಿದಾವೆ ಜೈಲು ಸುಧಾರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ ನೋಡ್ತಾ ಬಂದಾಗ, ತಂತ್ರಜ್ಞಾನದ ಒಂದು ಏಕೀಕರಣ ಅಂತ ಕರಿತೀವಿ. ಅಂದ್ರೆ ಏನು ಈ ಟೆಕ್ನಾಲಜಿಯ ಒಂದು ಏಕೀಕರಣವನ್ನ ಮಾಡುವಂಥದ್ದು, ಇಂಟಿಗ್ರೇಷನ್ ಅನ್ನ ಮಾಡುವಂಥದ್ದು, ಉತ್ತಮವಾದ ದಾಖಲೆಗಳ ನಿರ್ವಹಣೆ ಆಗಿರ್ಬೋದು, ಮೇಲ್ವಿಚಾರಣೆ ಆಗಿರ್ಬೋದು, ಪಾರದರ್ಶಕವಾಗಿ ಡಿಜಿಟಲ್ ಜೈಲು ನಿರ್ವಹಣಾ ವ್ಯವಸ್ಥೆಯನ್ನ ಜಾರಿಗೆ ತರುವಂಥದ್ದು, ನ್ಯಾಯಾಲಯದ ವಿಚಾರಣೆಗಳನ್ನ ಸುಗಮಗೊಳಿಸೋದಿಕ್ಕೆ, ವಿಳಂಬವನ್ನ ಕಡಿಮೆ ಮಾಡೋದಿಕ್ಕೆ, ವಿಡಿಯೋ ಕಾನ್ಫರೆನ್ಸಿಂಗ್ ಗಳನ್ನ ಹೆಚ್ಚು ವಿಸ್ತರಿಸಬೇಕು, ಹೆಚ್ಚು ಅದನ್ನ ಅಳವಡಿಸ್ಕೋಬೇಕು ಅನ್ನುವಂಥದ್ದು, ಮತ್ತು ಕೈದಿಗಳ ಒಂದು ಸಾಮಾಜಿಕ ಪುನರ್ಜೋಡಣೆ ಅಂತ ಕರಿತೀವಿ. ಅಂದ್ರೆ ಬಿಡುಗಡೆ ಆದ್ಮೇಲೂ ಕೂಡ ಕೈದಿಗಳಿಗೆ ಉದ್ಯೋಗ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ, ಅವರಿಗೆ ಅಂತಾನೆ ವೃತ್ತಿಪರ ತರಬೇತಿಯನ್ನ, ಕೌಶಲ್ಯ ಅಭಿವೃದ್ಧಿಯನ್ನ ಕೊಡುವಂಥದ್ದು. ಯಾಕಂದ್ರೆ ಅವ್ರು ಜೈಲ್ ಬಿಟ್ಟು ಹೋದ್ಮೇಲೂ ಕೂಡ ಹಳೆ ಕಸುಬಿಗೆ ಅವ್ರು ಇಳಿಬಾರ್ದಾಗಿರುತ್ತೆ. ಸೊ ಅದರಿಂದಾಗಿ ಅವರನ್ನ ಬಿಡುಗಡೆ ಆದ್ಮೇಲೂ ಕೂಡ ಅವರು ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶಗಳನ್ನ ಕೊಡುವಂಥದ್ದು. ಅಂಡ್ ಕಾನೂನು ನೆರವನ್ನ ಬೆಲೆಪಡಿಸುವಂಥದ್ದು. ಅಂದ್ರೆ ವಿಶೇಷವಾಗಿ ವಿಚಾರಣಾಧೀನ ಕೈದಿಗಳು ಏನಿದ್ದಾರೆ, ಆರ್ಥಿಕವಾಗಿ ದುರ್ಬಲ ವರ್ಗಗಳು ಏನಿದಾವೆ, ಅವರಿಗೆ ಸಕಾಲಿಕವಾದಂತಹ ಮತ್ತು ಪರಿಣಾಮಕಾರಿ ಪ್ರಾತಿನಿಧ್ಯವನ್ನ ಖಚಿತಪಡಿಸಿಕೊಳ್ಳುವಂಥದ್ದು, ಕಾನೂನು ನೆರವು ಕಾರ್ಯವಿಧಾನಗಳನ್ನ ಬಲಪಡಿಸಬೇಕಾಗಿರುತ್ತೆ. ಈ ಕಲಿಸ್ಕೊಳ್ಳೋದ್ರ ಮೂಲಕ ಭಾರತದಲ್ಲಿ ಹೆಚ್ಚು ಒಂದು ಜೈಲು ಸುಧಾರಣೆಗಳನ್ನ ಕಾಣಬಹುದು ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.